ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸರ್ವಮಂಗಲಮಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪದಾನ್ ವಂದೇ ನಿರಂತರಂ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿನ್ಯಾಯ ಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ. ವಂದೇ ಹಂಸವರಾನ್ ರಘುತ್ತಮ ಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಂತಮಾರ್ತಾಂಡಂ ಸತ್ಯಧ್ಯಾನ ಮುನಿಂ ಭಜೆ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮೋ ನಮಃ ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಉದೀರಯೇತ್. ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಃ ಪ್ರಮುಚ್ಯತೆ. ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಂ ಕೋ ಹ್ಯನ್ಯಃ ಪುಂಡರೀಕಾಕ್ಷಾನ್ ಮಹಾಭಾರತಕೃತ್ ಭವೇತ್. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಯತೆ. ನಮೋ ಭಗವತೆ ತಸ್ಮೈ ವ್ಯಾಸಾಯಾಮಿತ ತೇಜಸೇ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಭವಂತು. ಶ್ರೀಮನ್ ಮಹಾಭಾರತ ಉಪನ್ಯಾಸವನ್ನು ಅಧ್ಯಯನವನ್ನು ಪ್ರತಿನಿತ್ಯವೂ ಮಾಡುವ ಒಂದು ಪ್ರಯತ್ನದಿಂದ ಹೊರಟಿತ್ತು. ನಮ್ಮ ಪಾಪಗಳ ವಶಾತ್ ಅಲ್ಲಲ್ಲಿ ನಿಂತು ಹೋಗುತ್ತೆ, ವಿಘ್ನಗಳು ಬರುತ್ತೆ. ಈಗ 2 ತಿಂಗಳಿಂದ ಶ್ರೀಮನ್ ಮಹಾಭಾರತದ ಉಪನ್ಯಾಸ ನಿಂತು ಹೋಗಿತ್ತು. ಮತ್ತೆ ಇಂದು ಪ್ರಾರಂಭವನ್ನು ಮಾಡಿ ನಿರ್ವಿಘ್ನವಾಗಿ ಮುಂದುವರಿಯುವ ಪ್ರಯತ್ನವನ್ನು ಮಾಡೋಣ. ದೇವರ ಸಂಕಲ್ಪ ದೇವರಿಗೆ ಬಿಟ್ಟದ್ದು ಎಂಬುದಾಗಿ ತಿಳಿಸ್ತಾ, ಕಳೆದ ಬಾರಿ ಅಪರೋಕ್ಷ ಜ್ಞಾನಿಗಳಾದ, ತತ್ವಜ್ಞಾನಿಗಳಾದ, ವಿಷ್ಣು ಭಕ್ತರಾದ, ದೊಡ್ಡ ಯೋಗ್ಯತೆ ಉಳ್ಳ ಅಗಸ್ತ್ಯರು ಅವರ ಮಹಿಮೆಯನ್ನು ವಿಸ್ತಾರವಾಗಿ 2-3 ಭಾಗಗಳಲ್ಲಿ ತಿಳಿಸಿಕೊಟ್ಟರು. ಬೆಳೆಯುವ ಬೆಟ್ಟವನ್ನು ನಿಲ್ಲಿಸಿದರು. ಅದ್ಭುತವಾದ ಲೋಪಾಮುದ್ರೆಯನ್ನು ಸೃಷ್ಟಿ ಮಾಡಿದರು. ವಾತಾಪಿ ಇಲ್ವಲರನ್ನು ಸಂಹಾರವನ್ನು ಮಾಡಿದರು. ಕೊನೆಗೆ ಸಮುದ್ರವನ್ನೇ ಪಾನ ಮಾಡಿ ಕಾಲಕೇಯರನ್ನೆಲ್ಲ ಸಂಹಾರವನ್ನು ಮಾಡಿದರು ಎಂಬುದಾಗಿ ನಾವು ಕೇಳಿದ್ದೇವೆ. ಆಗ ಧರ್ಮರಾಜ ಪ್ರಶ್ನೆಯನ್ನು ಮಾಡಿದ, ಸಮುದ್ರ ಪಾನವನ್ನು ಮಾಡಿದರೂ ಸತ್ಯ, ಆದರೆ ಪುನಃ ಸಮುದ್ರವನ್ನು ಮರುಪೂರಣ ಹೇಗಾಯಿತು ಅಂತ ಕೇಳಿದಾಗ ಅಗಸ್ತ್ಯರಿಗೆ ಪ್ರಾರ್ಥನೆಯನ್ನು ಮಾಡ್ತಾರೆ. ಸ್ವಾಮಿ,
ಸಮುದ್ರದ ನೀರನ್ನೆಲ್ಲ ಹೊರಗೆ ಬಿಡಿ ಅಂತ ಹೇಳಿದ್ರೆ ಅಗಸ್ತ್ಯ ಹೇಳ್ತಾರೆ ಎಲ್ಲ ಜೀರ್ಣವಾಗಿ ಹೋಗಿದೆ. ದೇವತೆಗಳಿಗೆ ಏನು ಮಾಡಬೇಕು ಗೊತ್ತಾಗಲಿಲ್ಲ. ಬ್ರಹ್ಮದೇವರಿಗೆ ಹೋಗಿ ಪ್ರಾರ್ಥನೆಯನ್ನು ಮಾಡಿದಾಗ ಬ್ರಹ್ಮದೇವರು ಹೇಳ್ತಾರೆ ಅವಶ್ಯವಾಗಿ ಮರುಪೂರ್ಣವಾಗುತ್ತೆ, ಕಾಲ ಪಕ್ವವಾಗಿದೆ, ಸರಿಯಾದ ಸಮಯ ಬಂದಿದೆ, ಭೂಲೋಕದಲ್ಲಿ ಭಗೀರಥ ಮಹಾರಾಜ ಹುಟ್ಟುವವನಿದ್ದಾನೆ, ಅವನಿಂದ ಮರುಪೂರ್ಣವಾಗತ್ತೆ, ಹಾಗಾದರೆ ಈಗ ಹೋಗಿ ಭಗೀರಥನಿಂದ ಮರುಪೂರ್ಣವಾಗತ್ತೆ ಅಂತ ಇಷ್ಟು ಬ್ರಹ್ಮದೇವರು ವರವನ್ನು ಕೊಟ್ಟಾಗ ಯುಧಿಷ್ಠಿರ ಪ್ರಶ್ನೆಯನ್ನು ಮಾಡ್ತಾ ಕಥಂ ವೈ ಜ್ಞಾತಯೋ ಬ್ರಹ್ಮನ್ ಕರಣಂ ಚಾತ್ರ ಕಿಂ ಮುನೇ ಕಥಂ ಸಮುದ್ರ ಪೂರ್ಣಶ್ಚ ಭಗೀರಥ ಪರಿಶ್ರಮಾತ್. ಭಗೀರಥನಿಂದ ಪೂರ್ಣವಾಗತ್ತೆ ಎಂದು ಬ್ರಹ್ಮದೇವರು ವರ ಕೊಟ್ಟರು ದೇವತೆಗಳಿಗೆ. ಧರ್ಮರಾಜ ಕೇಳ್ತಾ ಇದ್ದಾನೆ ಭಗೀರಥ ಮಹಾರಾಜ ಹೇಗೆ ಮರುಪೂರ್ಣವನ್ನು ಮಾಡಿದ? ಅದೇ ಸಣ್ಣದಾಗಿರ್ತಕ್ಕಂಥ ಬಾವಿಯ ಕೆರೆಯ ಟ್ಯಾಂಕ ಏನದು ಪರಿಪೂರ್ಣ ಮಾಡೋದಕ್ಕೆ ಹೇಗೆ ಮರುಪೂರ್ಣವನ್ನು ಮಾಡಿದ ಅಂತ ಪ್ರಶ್ನೆಯನ್ನು ಮಾಡಿದಾಗ ಲೋಮಶ ಋಷಿಗಳು ವಿಸ್ತೃತವಾದ ಕಥೆಯನ್ನು ಹೇಳ್ತಾರೆ. ಇಕ್ಷ್ವಾಕೂಣಾಂ ಕುಲೇ ಜಾತಃ ಸಗರೋ ನಾಮ ಪಾರ್ಥಿವ. ಸಗರ ಎನ್ನುವಂಥ ಒಬ್ಬ ರಾಜ, ಇಕ್ಷ್ವಾಕು ವಂಶದಲ್ಲಿ ಸೂರ್ಯವಂಶದಲ್ಲಿ ಬಂದಿರತಕ್ಕಂಥ ಮಹಾಪರಾಕ್ರಮಿ. ಹುಟ್ಟುವಾಗಲೇನೆ ಸವತಿ ಮಾತ್ಸರ್ಯದಿಂದ ವಿಷಪ್ರಾಶನವನ್ನು ಮಾಡಿದವನಾಗಿ ಹುಟ್ಟಿ ಬಂದ. ಆದರೆ ಆ ವಿಷದಿಂದ ಯಾವ ಬಾಧೆ ಆಗಲಿಲ್ಲ. ಆದ್ದರಿಂದಾಗಿ ಗರ ಅಂದರೆ ವಿಷದಿಂದ ಸಹಿತನಾಗಿ ಹುಟ್ಟಿದ್ದಕ್ಕಾಗಿ ಅವನಿಗೆ ಸಗರ ಎಂಬುದಾಗಿ ನಾಮಕರಣವನ್ನು ಮಾಡಿದರು. ಆ ಸಗರನಿಗೆ ಇಬ್ಬರು ಹೆಂಡತರು, ವಿದರ್ಭ ದೇಶದ ರಾಜನ ಮಗಳು ವೈದರ್ಭಿ, ಶಿವಿ ದೇಶದ ರಾಜನ ಮಗಳು ಶೈಬ್ಯ ಎಂಬುದಾಗಿ ಇಬ್ಬರು ಮಡದಿಯರು. ನನಗೆ ಹೇಗೆ ಸವತಿಯಿಂದ ಕಾಟವಾಯಿತೋ ಹಾಗೆ ನನ್ನ ಮಕ್ಕಳಿಗಾಗಬಾರದು ಎಂಬುದಾಗಿ ಸಗರ ಮಹಾರಾಜ ರುದ್ರದೇವರನ್ನು ಕುರಿತು ಘೋರವಾದ ತಪಸ್ಸು ಮಾಡ್ತಾನೆ. ಆ ರುದ್ರದೇವರಿಗೆ ಕೇಳ್ತಾನೆ, ಸ್ವಾಮಿ ನನಗೆ ಉತ್ತಮವಾದ ಸಂತಾನವಾಗಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ರುದ್ರದೇವರು ವರವನ್ನು ಕೊಡ್ತಾರೆ. ಒಬ್ಬಳಿಗೆ 60,000 ಜನ ಮಕ್ಕಳಾಗ್ತಾರೆ, ಇನ್ನೊಬ್ಬಳಿಗೆ ಒಬ್ಬ ಮಗನಾಗ್ತಾನೆ. ಆದರೆ ಆ ಒಬ್ಬ ಮಗ ವಂಶಕರನಾದ ಮಗನಾಗ್ತಾನೆ. ಈ 60,000 ಜನ ಮಹಾಪರಾಕ್ರಮಿಗಳು, ಶೂರರು, ಧೀರರು, ಆದರೆ ಸಾಯ್ತಾರೆ, ಎಲ್ಲರೂ ಸತ್ತು ಹೋಗ್ತಾರೆ ಅಂತ ಕೇಳಿದಾಗ ಆಯಿತು ಅಂತ ಹೇಳಿ ವರವನ್ನು ಪಡೆದುಕೊಂಡು ಮನೆಗೆ ಬರ್ತಾನೆ. ಮನೆಗೆ ಬಂದಾಗ ವಿದರ್ಭ ದೇಶದ ರಾಜನ ಮಗಳು ನನಗೆ 60,000 ಜನ ಮಕ್ಕಳು ಬೇಕು ಅಂತಾಳೆ. ಇನ್ನು ಎರಡನೇ ಆಪ್ಷನ್ನು ಶಿವಿ ದೇಶದ ರಾಜನ ಮಗಳು ಶೈಬ್ಯಳಿಗೆ ಆಯಿತು ನನಗೆ ಒಂದೇ ಮಗ ಇರಲಿ ಅಂತೇಳಿ ಒಪ್ಪಿಕೊಳ್ತಾರೆ. ಒಪ್ಪಿಕೊಂಡಾಗೆ ತತಃಕಾಲೇನ ವೈದರ್ಭಿ ಗರ್ಭಾಲಾಂಬುಂ ವ್ಯಜಾಯತ. ಹಾಗೆ ವಿದರ್ಭ ದೇಶದ ರಾಜನ ಮಗಳು ಒಂದು ದೊಡ್ಡದಾಗಿರ್ತಕ್ಕಂಥ ಗರ್ಭಪಿಂಡವನ್ನು ಹೆರ್ತಾಳೆ. ಆಗ ರಾಜನಿಗೆ ಏನು ಮಾಡಬೇಕು ಗೊತ್ತಾಗೋದಿಲ್ಲ, ಇದನ್ನು ಎತ್ತಿ ಬಿಸಾಡಿ ಬಿಡಬೇಕು ಅಂತ ಹೊರಡ್ತಾ ಇರುವಾಗ ಆಕಾಶವಾಣಿ ಆಗತ್ತೆ. ಆಕಾಶವಾಣಿ ಆದಾಗತ್ತೆ ರುದ್ರದೇವರ ವರದಿಂದ ಇದು ಹುಟ್ಟಿದೆ, ಇದರ ಬೀಜಗಳನ್ನು ಸರಿಯಾಗಿ ಕಟ್ಟು ಮಾಡಿ ಘೃತಪೂರ್ಣವಾದ ಕಲಶಗಳಲ್ಲಿ ಇಟ್ಟು ಕಟ್ಟಿ ಹಾಕಿ. ಅಲಾಂಬು ಮಧ್ಯಾಂ ನಿಷ್ಕೃಷ್ಯ ಬೀಜಂ ಯತ್ನೇನ ಗೋಪ್ಯತಾಂ ಸೋಪಸ್ವೇದೇಶು ಪಾತ್ರೇಶು ಘೃತಪೂರ್ಣೇಶು ಭಾಗಶಃ ತತಃ ಪುತ್ರ ಸಹಸ್ರಾಣಿ ಷಷ್ಟಿಂ ಪ್ರಾಪ್ಸಸಿ ಪಾರ್ಥಿವ. ಅಲ್ಲ, ಒಂದು ಗರ್ಭಪಿಂಡದಿಂದ 60,000 ಜನ ಹುಟ್ಟಲಿಕ್ಕೆ ಸಾಧ್ಯವಾ? ಪ್ರಶ್ನೆ ಬಂದಾಗ ಸುಮ್ಮನೆ ನನ್ನ ವಿಚಾರಕ್ಕೆ ನಾವು ನಮ್ಮ ಒಂದು ಲಿಮಿಟೇಷನ್ದಲ್ಲಿ ನಾವು ವಿಚಾರವನ್ನು ಮಾಡುವುದಾದರೆ ಅನೇಕ ಜೀವರಾಶಿಗಳು ಗರ್ಭವನ್ನು ಪ್ರವೇಶವನ್ನು ಮಾಡಿರ್ತಾರೆ. ಅದರಲ್ಲಿ ಒಂದು ಬಲಾಢ್ಯವಾದ ಜೀವ ತಾನು ಹುಟ್ಟಿ ಬರ್ತಾನೆ. ಬಲಾಢ್ಯವಾದ ಜೀವಗಳು 2 ಆಗಿದ್ದರೆ 2 ಹುಟ್ಟಿ ಬರುತ್ತೆ. ಪ್ರಾಣಿಗಳಲ್ಲಿ 7-8 ಬಲಾಢ್ಯವಾದ ಜೀವರಾಶಿಗಳಿರುತ್ತೆ, ಅವು 7-8 ಹುಟ್ಟಿ ಬರ್ತದೆ. ಚೇಳಿನಲ್ಲಿ ಸಾವಿರಾರು ಬಲಾಢ್ಯವಾದ ಜೀವರಾಶಿಗಳಿರ್ತಾರೆ, ಸಾವಿರಾರು ಹುಟ್ಟಿ ಬರ್ತವೆ. ಹೀಗೆ ನಾವು ಕೇಳಿದ್ದೇವಲ್ಲ, ಅದೇ ರೀತಿಯಾಗಿ 60,000 ಜನ ಬಲಾಢ್ಯರಾಗಿರ್ತಕ್ಕಂಥ ಜೀವರಾಶಿಗಳು ಇದ್ದರು. ಘೃತಪೂರ್ಣೇಶು ಕುಂಭೇಶು ತಾನ್ ಭಾಗಾನ್ ವಿದತೆ ತತಃ ಧಾತ್ರೀಶ್ಚೈಕೇಕತಃ. ಒಂದೊಂದು ಕಲಶವನ್ನು ರಕ್ಷಣೆಯನ್ನು ಮಾಡುವುದಕ್ಕಾಗಿ ಒಬ್ಬೊಬ್ಬ ದಾಸಿಯರನ್ನು ನೇಮಕವನ್ನು ಮಾಡ್ತಾರೆ. ತತಃ ಕಾಲೇನ ಮಹತಾ ಸಮತಸ್ಥರು ಮಹಾಬಲಾಹ. ಅನೇಕ ದಿನಗಳಾದ ಮೇಲೆ ಒಂದೊಂದು ದಿನ ಒಂದೊಂದು ಗಡಿಗೆ, ಅನೇಕ ಗಡಿಗೆಗಳು ಹೊಡಿತಾ ಬಂತು. ಷಷ್ಠಿ ಪುತ್ರ ಸಹಸ್ರಾಣಿ ತಸ್ಯ ಪ್ರತಿಮ ತೇಜಸ. ಭಾರೀ ತೇಜಸ್ವಿಗಳಾಗಿರ್ತಕ್ಕಂಥ 60,000 ಜನ ಮಕ್ಕಳು ಸಗರ ಮಹಾರಾಜನಿಗೆ ಒಬ್ಬ ಹೆಂಡತಿಯಲ್ಲಿ, ಹಿರಿಯಳಾದ ಹೆಂಡತಿಯಲ್ಲಿ ಹೀಗೆ ಆದರು. ಆದರೆ ಅವರ ಪರಾಕ್ರಮ ಇಷ್ಟಿತ್ತಲ್ಲ ಅಂತಂದರೆ ತೇ ಘೋರಾಹ ಕ್ರೂರ ಕರ್ಮಾಣ. ಮಹಾಭಾರತ ಅಂದರೆ ಭಾರಿ ವಿಸ್ತಾರವಾಗಿ ಹೇಳ್ತಾ ಅತ್ಯಂತ ಘೋರರಾಗಿದ್ದರು, ಕ್ರೂರವಾದ ಕರ್ಮಗಳನ್ನು ಮಾಡುವವರಾಗಿದ್ದರು. ಆಕಾಶ ಪರಿಸರ್ಪಿಡ, ಆಕಾಶದವರೆಗೆ ಹೋಗುವಂಥವರಾಗಿದ್ದರು. ಎಲ್ಲ ದೇವತೆಗಳಿಗೆ ಪೀಡೆ ಕೊಡುವಂಥವರಾಗಿದ್ದರು. ವಧ್ಯಮಾನ ಸ್ತದಾಲೋಕಾ ಸಾಗರೇನ್ ಮಂದಬುದ್ಧಿಭಿ. ಬಹಳ ಬುದ್ಧಿ ಇರಲಿಲ್ಲ, ಅದರಿಂದ ಎಲ್ಲರಿಗೂ ಪೀಡೆ ಕೊಡ್ತಾ ಇದ್ರು. ಅದರಿಂದ ಏನು ಮಾಡುವ ಗೊತ್ತಾಗದೇನೆ
ಅನೇಕ ಋಷಿಮುನಿಗಳು ಸೇರಿಕೊಂಡು ಬ್ರಹ್ಮಾಣಂ ಶರಣಂ ಜಗ್ಮೋಹ ಸಹಿತ ಸರ್ವದೇವತೆ ಈ ರುದ್ರದೇವರು ಕೊಟ್ಟ ವರದಿಂದ ಹುಟ್ಟಿದ್ದಾರೆ. ಆದ್ದರಿಂದಾಗಿ ಬ್ರಹ್ಮದೇವರ ಹತ್ರ ಹೋದರಾಯ್ತು ಅಂತ ಬ್ರಹ್ಮದೇವರ ಹತ್ರ ಹೋಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ತಾನುವಾಚ ಮಹಾಭಾಗ ಸರ್ವಲೋಕ ಪಿತಾಮಹ ಗಚ್ಚದ್ದಂ ತ್ರಿದಶ ಸರ್ವೇ ಲೋಕೇ ಸಾರ್ಧಂ ಯಥಾಗತಂ ನಾತಿ ದೀರ್ಘೇಣ ಕಾಲೇನ ಸಗರಾಣಂ ಕ್ಷಯೋ ಮಹಾನ. ಆ ಸಾಗರರೆಲ್ಲರೂ ಕೂಡ ಸಾಯುವಂತಹ ದಿನಗಳು ಹತ್ತಿರವಾಗಿವೆ, ಅವರು ಸಾಯ್ತಾರೆ, ನೀವು ಹೊರಡಿ ಅಂತ ಹೇಳಿ ಆಶೀರ್ವಾದವನ್ನು ಮಾಡಿ ಕೊಟ್ಟು ಕಳಿಸ್ತಾರೆ. ಈಚ ಶೈಬ್ಯಳಲ್ಲಿ ಒಬ್ಬ ಮಗನಾಗ್ತಾನೆ, ಭಾರಿ ಸಾತ್ವಿಕವಾದ ತೇಜಸ್ಸುಳ್ಳ ಮಗ. ಅವನಿಗೆ ಅಸಮಂಜಸ ಎಂಬುದಾಗಿ ನಾಮಕರಣವನ್ನು ಮಾಡ್ತಾರೆ. ಕೆಲವೊಮ್ಮೆ ಏನಾಗತ್ತೆ ಅಂತಂದ್ರೆ ಹೆಸರಿಗೆ ತಕ್ಕ ಹಾಗೆ ಮಕ್ಕಳು ಇರೋದಿಲ್ಲ. ಆ ಹೆಸರಿನಲ್ಲಿರ್ತಕ್ಕಂಥ ಗುಣಧರ್ಮಗಳು ಯಾವುದು ಆ ವ್ಯಕ್ತಿಯಲ್ಲಿ ಇರುವುದಿಲ್ಲ. ಇದು ಜಗತ್ತಿನಲ್ಲಿ ಕಾಣ್ತದೆ. ಭೀಮ ಅಂತ ಕರಿತೇವೆ, ಅವನಲ್ಲಿ ಭೀಮ ಪರಾಕ್ರಮವಿರುವುದಿಲ್ಲ. ನರಸಿಂಹ ಅಂತ ಕರಿತೇವೆ, ಅವನಲ್ಲಿ ಏನೂ ಶಕ್ತಿ ಸಾಮರ್ಥ್ಯಗಳೇ ಇರುವುದಿಲ್ಲ. ಇದು ಸತ್ಯ. ಆದರೆ ಈ ಅಸಮಂಜಸನಲ್ಲಿ ಭಾರಿ ವಿರುದ್ಧವಾಯಿತು. ಇವನಲ್ಲಿ ಅಸಮಂಜಸ ಅಂತ ನಾಮಕರಣವನ್ನು ಮಾಡಿದ್ದಕ್ಕಾಗಿ ಅವನು ವಿಷ್ಣು ಭಕ್ತಿ, ಜಗತ್ತಿನಲ್ಲಿ ವಿರಕ್ತಿ ಉಳ್ಳವನು, ಭಾರಿ ವಿಚಿತ್ರವಾದ ಮನುಷ್ಯ. ಅವನು ಏನು ಮಾಡ್ಬೇಕಂದ್ರೆ ಹುಟ್ಟಿದ ಕೂಸುಗಳನ್ನೆಲ್ಲ ತೆಗೆದುಕೊಂಡು ಹೋಗಿ ನದಿಯಲ್ಲಿ ಹಾಕಿಬಿಡಬೇಕು. ಒಟ್ಟಿಗೆ ಅಸಮಂಜಸವಾದ ಕಾರ್ಯಗಳನ್ನೇ ತಾನು ಮಾಡ್ತಾ ಹೋಗ್ತಾ ಇದ್ದ. ಇಡೀ ಊರಿನ ಜನರೆಲ್ಲ ಹೋಗಿ ಭಾರಿ ದುಃಖ ಪಡ್ತಾರೆ. ಏನ್ ಮಾಡಬೇಕು ಗೊತ್ತಾಗುವುದಿಲ್ಲ. ರಾಜನ ಹತ್ರ ಹೋಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಒಂದು ಮಕ್ಕಳು ಇಡೀ ಜಗತ್ತನ್ನು ಪೀಡೆ ಕೊಡುವರಾದ್ರು, ಇನ್ನೊಬ್ಬ ಮಗ ನಮಗೆಲ್ಲ ಪೀಡೆ ಕೊಡುವನಾಗಿದ್ದಾನೆ, ಏನ್ ಮಾಡೋಣ ಅಂತ ಹೇಳಿದಾಗ ಅಸಮಂಜಸನಿಗೆ ಮದುವೆ ಮಾಡ್ತಾರೆ. ಮದುವೆ ಮಾಡಿದ ಮೇಲೆ ಸುಧಾರಿಸಬಹುದು ಅಂತ ಹೇಳೋನು ಹಾಗೇನೇ ಇರ್ತಾನೆ, ಸುಧಾರಣೆ ಆಗುವುದಿಲ್ಲ. ಮಕ್ಕಳಾದ ಮೇಲೆ ಸುಧಾರಣೆ ಆಗ್ತಾರೆ ಅಂತೇಳಿ ಒಂದು ಮಗನಾಗೋದ್ರಲ್ಲಿ ಕಾಡ್ತಾರೆ. ಆ ಮಗನಿಗೆ ಉತ್ತಮವಾದ ನಾಮಕರಣವನ್ನೂ ಮಾಡ್ತಾರೆ, ಅಂಶುಮಾನ್ ಎಂಬುದಾಗಿ. ಆದರೂ ಅವನಲ್ಲಿ ಸುಧಾರಣೆ ಆಗುವುದಿಲ್ಲ. ಆಗದೇ ಇರೋದ್ರಿಂದಾಗಿ ಅಸಮಂಜಸನನ್ನು ಹೊರಗೆ ಕಳಿಸಿಬಿಡ್ತಾರೆ. ಅವರಿಗೆ ಸಂತೋಷವಾಯಿತು. ಈ ಸಂಸಾರದಲ್ಲಿ ಇದ್ದು ಬದುಕುವುದಕ್ಕಿಂತಲೂ ಕೆಟ್ಟ ಕೆಲಸವನ್ನು ಮಾಡಿ ಅದರ ಚಿಂತಿಲ್ಲ, ಸಂಸಾರದಿಂದ ಹೊರಗೆ ಹೋಗೋದು ಬಹಳ ಚಲೋ ಅಂತೇಳಿ ಪ್ಲಾನ್ ಮಾಡಿರ್ತಾರೆ. ಹೋಗ್ತಾ ಇರುವಾಗ ಎಲ್ಲ ಕೂಸುಗಳನ್ನು ತಂದು ಕೊಟ್ಟು ತಾನು ಹೊರಟು ಹೋಗಿಬಿಡ್ತಾನೆ. ಇಷ್ಟು ಮಕ್ಕಳ ಕಥೆ ಆಯಿತು. ಸಗರ ಮಹಾರಾಜ ವಿಚಾರವನ್ನು ಮಾಡ್ತಾನೆ. ಹಾಗಾದರೆ ದೀಕ್ಷಿತ ಸಗರೋ ರಾಜ ಹಯಮೇಧೇನ ವೀರ್ಯವಾನ್. ಅಶ್ವಮೇಧ ಯಾಗವನ್ನು ಯಾಕೆ ಮಾಡಬಾರದು? ಇನ್ನು ಮಕ್ಕಳಾದರೂ ಮರಿಗಳಾದರೂ ಮೊಮ್ಮಕ್ಕಳಾದರೂ ಎಲ್ಲ ಆಯ್ತು, ಇನ್ನು ಅಶ್ವಮೇಧ ಯಾಗ ಮಾಡಬಾರದು ಅಂತ ಅಶ್ವಮೇಧ ಯಾಗವನ್ನು ಮಾಡಲಿಕ್ಕೆ ಸ್ವಲ್ಪ ಪ್ರಾರಂಭವನ್ನು ಮಾಡಿ ಅಶ್ವಮೇಧ ಯಾಗವನ್ನು ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡಿದರೆ ಭಾರೀ ಅಶ್ವಮೇಧ ಯಾಗವನ್ನು ಮಾಡಿದ. ಕುದುರೆಯನ್ನು ಓಡಾಡುವುದಕ್ಕಾಗಿ 1 ವರ್ಷ ಹೊರಗೆ ಕೊಟ್ಟು ಕಳಿಸಿದ. ಆ ಕುದುರೆಯನ್ನು ರಕ್ಷಣೆಯನ್ನು ಮಾಡುವುದಕ್ಕಾಗಿ 60,000 ಜನ ಬೆನ್ನಂತಿದ್ದಾರೆ. ಹೋಗ್ತಾ ಇದ್ದಾರೆ. ಆ ಸಮುದ್ರದ ಎಲ್ಲಿ ಅಗಸ್ತ್ಯರು ಸಮುದ್ರವನ್ನು ಪಾನ ಮಾಡಿದ್ರು, ಆ ಸಮುದ್ರದ ದಂಡಿಗೆ ಕುದುರೆ ಬಂದಿದೆ. ಕುದುರೆ ಮಾಯವಾಗಿ 60,000 ಜನ ಹುಡುಕ್ತಾರೆ ಕುದುರೆಯನ್ನು. ಎಲ್ಲಿ ಹುಡುಕಿದ್ರು ಕುದುರೆ ಸಿಗೋದಿಲ್ಲ. ಆಗಮ್ಯ ಪಿತುರಾಚಕ್ಯರು ಅದೃಶ್ಯಂ ತುರಗಂ ರಥಂ. ತಂದೆ ಸಗರ ಮಹಾರಾಜನ ಹತ್ರ ಬಂದು ಹೇಳ್ತಾರೆ, ಸ್ವಾಮಿ ಅಪ್ಪ ಕುದುರೆ ಮಾಯವಾಗಿದೆ, ಸಿಗುತ್ತಾ ಇಲ್ಲ, ಕಾಣಿಸ್ತಾ ಇಲ್ಲ, ಹುಡುಕರು ಅಂತ ಹೇಳ್ಕೊಟ್ಟ. ಎಲ್ಲ ಕಡೆಗೆ ಹುಡುಕ್ತಾರೆ, ತೆಳಗ ಮೇಲೆ ಎಲ್ಲ ಕಡೆ ಹುಡುಕ್ತಾರೆ. ಎಷ್ಟು ಹುಡುಕಿದ್ರು ಕುದುರೆ ಸಿಗುವುದಿಲ್ಲ ಅಂದ್ರೆ ಸಿಗುವುದೇ ಇಲ್ಲ. ನಚಾಶ್ವಾದಿಗಚ್ಛಾಮೋ ನಾಶ್ವ ಹರ್ತಾರಮೇವಚ. ಕುದುರೆಯನ್ನಾದರೂ ಹುಡುಕಿ ತನ್ನಿ, ಇಲ್ಲ ಕುದುರೆಯನ್ನು ಯಾರು ಅಪಹಾರ ಮಾಡಿದ್ದಾರೆ ಅವರನ್ನಾದರೂ ಕರೆ ತನ್ನಿ ಅಂತ ಹೇಳಿ ಮತ್ತೊಮ್ಮೆ ಆಜ್ಞೆಯನ್ನು ಮಾಡಿ ಕೊಟ್ಟು ಕಳಿಸಿದ. ಅನಾಗಮಾಯಂ ಗಚ್ಚದ್ವಂ ಭೂಯೋ ಮಾರ್ಗತವಾಜಿನಂ ಯಾಜ್ಞೀಯಂ ತಂ ವಿನಾಹ್ಯಶ್ವಂ ನಾಗಂತವ್ಯಂ ಹಿ ಪುತ್ರಕಾಹ. ಯಜ್ಞಕ್ಕೆ ಸಂಬಂಧಪಟ್ಟ ಕುದುರೆಯನ್ನು ತರದೆ ನೀವ್ಯಾರು ತಿರುಗಿ ಬರಲೇಬೇಡಿ ಅಂತ ಹೇಳಿ ಕೊಟ್ಟು ಕಳಿಸಿಬಿಡ್ತಾರೆ. ಅವರು ಹುಡುಕ್ತಾ ಈ ಸಮುದ್ರದ ದಂಡೆಗೆ ಬಂದಾಗ ಸಮುದ್ರೇ ಪೃಥ್ವೀಪಾಲ ಪದಂ ಮಾರ್ಗಂಚವಾಜಿನಃ. ಆ ಸಮುದ್ರದಲ್ಲಿ ಕುದುರೆ ಹೆಜ್ಜೆಗಳು ಕಾಣಿಸುತ್ತೆ. ಸಮುದ್ರದಲ್ಲಿ ಅಂದ್ರೆ ಸಮುದ್ರದ ಉಸುಕಿನೊಳಗೆ ಕುದುರೆ ಹೆಜ್ಜೆಗಳು ಕಾಣುತ್ತೆ. ಹಾಗಾದ್ರೆ ಕುದುರೆ ಇಲ್ಲೇ ಹೋಗಿದೆ ಅಂದ್ರೆ ಒಂದು 10 ಹೆಜ್ಜೆಗಳಿತ್ತು, ಆಮೇಲೆ ಹೆಜ್ಜೆಗಳು ಕಾಣಿಸ್ತಾ ಇಲ್ಲ. ಹಾಗಾದ್ರೆ ಇಲ್ಲಿ ತೋಡೋಣ ಅಂತ ಹೇಳಿ ಮುಸಲ, ಒಣಕೆ, ಕೈ ಮೊದಲಾದವುಗಳಿಂದ ತೋಡ್ತಾರೆ. ಎಲ್ಲಿಯವರೆಗೆ ತೋಡ್ತಾರೆ ಅಂತಂದ್ರೆ ಪಾತಾಳ ಲೋಕದವರೆಗೆ ತೋಡ್ತಾ ಹೋಗ್ತಾರೆ. ಸಕನ್ಯಮಾನ ಸಹಿತ ಸಾಗರೈರ್ವರುಣಾಲಯ ಅಗಚ್ಚತ್ ಪರಮಾರ್ತಿಂ ದೀರ್ಯಮಾಣ ಸಮಂತತಃ. ಭಾರಿ ದುಃಖವಾಗ್ತಾ ಇದೆ, ಆದರೂ ಕೂಡ
ತೋಡ್ತಾ ತೋಡ್ತಾ ಹೋಗ್ತಾ ಇದ್ದಾರೆ. ಭಾರಿ ಪರಾಕ್ರಮಿಗಳಿದ್ದಾರೆ, ಯಾರ ಪೀಡೆಯೂ ಅವರಿಗೆ ಆಗ್ತಾ ಇಲ್ಲ. ವ್ಯತೀತ ಸುಮಹಾನ್ ಕಾಲೋ ನಚಾಶ್ವ ಸಮದೃಶ್ಯದ ತದ ಪೂರ್ವೋತ್ತರೇ ದೇಶೇ ಸಮುದ್ರಸ್ಯ ಮಹೀಪತಿ. ಪೂರ್ವೋತ್ತರ ದೇಶ ಅಂದ್ರೆ ಉತ್ತರ ಮತ್ತು ಪೂರ್ವದ ಮಧ್ಯ ದೇಶದೊಳಗೆ ತೋಡ್ತಾ 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 ಹೋಗ್ತಾ ಇರುವಾಗ ಅಪಶ್ಯಂತ ಹಯಂ ತತ್ರ ವಿಚರಂತಂ ಮಹೀತಲೇ, ಅಲ್ಲಿ ಕುದುರೆ ನಿಂತು ಓಡಾಡ್ತಾ ನಿಂತಿರೋ ಕುದುರೆ ಕಾಣ್ತದೆ. ಪಾತಾಳದಲ್ಲಿ, ರಸಾತಳದಲ್ಲಿ, ಪಾತಾಳದಲ್ಲಿ ಕಾಣ್ತದೆ. ನಾರ್ತ್ ಈಸ್ಟ್ ಆ ಭಾಗದ ಅರ್ಥಾತ್ ವೆಸ್ಟ್ ಬೆಂಗಾಲಿನ ಸಮುದ್ರದೊಳಗೆ ತಾವು ತೋಡ್ತಾ ಹೋಗ್ತಾ ಇದ್ದಾರೆ. ಕಪಿಲಂಚ ಮಹಾತ್ಮಾನಂ ತೇಜೋರಾಶಿಂ ಅನುತ್ತಮಂ, ಅಲ್ಲಿ ಭಾರೀ ತೇಜಸ್ವಿಯಾದ ತತ್ವಜ್ಞಾನಿಯಾದ ವಿಷ್ಣುವಿನ ಅವತಾರನಾಗಿರ್ತಕ್ಕಂತಹ ಕಪಿಲ ರೂಪಿಯಾದ ಭಗವಂತ ಅಲ್ಲಿ ತಪಸ್ಸು ಮಾಡ್ತಾ ಕುಳಿತುಕೊಂಡಿದ್ದ. ಬೆಳಿಗ್ಗೆ ಎದ್ದ ಕ್ಷಣಕ್ಕೆ ಕಪಿಲ ರೂಪಿಯಾದ ಭಗವಂತನನ್ನು ನಿತ್ಯದೊಳಗೆ ಸ್ಮರಣೆಯನ್ನು ಮಾಡಬೇಕು. ಅಪಜಯ ಮೊದಲಾದ ದೋಷಗಳು ಒಂದಿಲ್ಲ ಎಂಬುದಾಗಿ ಹೇಳ್ತಾರೆ. ಸೋಲಿಲ್ಲ, ದಾರಿದ್ರ್ಯವಿಲ್ಲ, ಹತಾಶೆ ಇಲ್ಲ, ಯಾವ ದುಃಖಗಳು ಇರುವುದಿಲ್ಲ. ಪ್ರತಿನಿತ್ಯ ಎದ್ದ ಕ್ಷಣಕ್ಕೆ ಕಪಿಲ ರೂಪಿಯಾದ ಭಗವಂತನನ್ನು ಸ್ಮರಣೆಯನ್ನು ಮಾಡಬೇಕು. ಅಂತಹ ಕಪಿಲ ರೂಪಿಯಾದ ಭಗವಂತ ಜ್ಞಾನಾಭಯಗಳನ್ನು ನಿರಂತರವಾಗಿ ತತ್ವಜ್ಞಾನ ಅಭಯ ಮುದ್ರೆಗಳನ್ನು ಧಾರಣವನ್ನು ಮಾಡಿ ಬಂದ ಭಕ್ತರಿಗೆ ಜ್ಞಾನ ಮತ್ತು ಅಭಯಗಳನ್ನು ದಯಪಾಲಿಸುವಂತ ಹೆದ್ದೊರೆ ಕಪಿಲ ರೂಪಿಯಾದ ಭಗವಂತ. ಆ ಕಪಿಲ ರೂಪಿಯಾದ ಭಗವಂತನನ್ನು ನೋಡಿದ ಈ 60,000 ಜನ, ಇವನು ಢೋಂಗಿ ಋಷಿ, ಢೋಂಗಿ ಬಾಬಾ ಇದ್ದಾನೆ, ನಮ್ಮ ಕುದುರೆಯನ್ನು ಅಪಹಾರವನ್ನು ಮಾಡಿಕೊಂಡು ಬಂದು ಇಲ್ಲಿ ತಪಸ್ಸು ಕೂತಾಗಿ ಮಾಡ್ತಾ ಇದ್ದಾನೆ, ಹೊಡಿರೋ ಬಡಿರೋ ಎಂಬುದಾಗಿ ಹೇಳಿ ಆ ಕಪಿಲ ರೂಪಿಯಾದ ಭಗವಂತನನ್ನು ಸಂಕ್ರುದ್ಧ ಸಮಧಾವಂತ ಕಪಿಲಂ ಅಂತು ಮುಧ್ಯತಾ, ಆ ಕಪಿಲನನ್ನು ಸಂಹಾರವನ್ನು ಮಾಡುವುದಕ್ಕಾಗಿ ಹೋಗ್ತಾ ಇದ್ದಾರೆ ಈ 60,000 ಜನ. ತಾನ್ ದೃಷ್ಟ್ವಾ ಹಂತು ಮುದ್ಯುಕ್ತಾನ್ ಕಪಿಲೋ ರೋಷಮೂರ್ಛಿತಃ ಸಗರಸ್ಯಾತ್ಮಜಾನ್ ಸರ್ವಾಂ ದದಾಹ ಕ್ಷಣತೋ ನೃಪ. ಕಣ್ಣು ತೆಗೆದ 60,000 ಜನ ಸುಟ್ಟು ಭಸ್ಮರಾಗಿ ಬಿದ್ದರು. ಎಲ್ಲರೂ ಸುಟ್ಟು ಭಸ್ಮರಾಗಿ ಹೋಗಿದ್ದಾರೆ. ಅನಾದೃತ್ಯ ಮಹಾತ್ಮಾನಂ ಕಪಿಲಂ ಕಾಲಚೋದಿತ ಸಂಕೃತ ಪ್ರಧಾವಂತ ಬಾಜಿಗ್ರಹಣ ಕಾಂಕ್ಷಿಣಃ ಸಚಕ್ಷುರ್ ವಿಕೃತಂ ಕೃತ್ವಾ ತೇಜಸ್ತೇಷು ಸಮುತ್ಸೃಜನ್ ದದಾಹ ಸುಮಹಾತೇಜ ಮಂದಬುದ್ಧಿನ್ ಸಾಗರನ್ ಷಷ್ಟಿತಾನಿ ಸಹಸ್ರಾಣಿ ಯುಗಪದ್ ಮುನಿ ಸಪ್ತಮಃ ತಾನ್ ದೃಷ್ಟ ಭಸ್ಮಸಾನ್ ನಾರದ ಸಮಹಾತಪಃ. ಮತ್ತು ಈ 60,000 ಜನ ಸುಟ್ಟು ಭಸ್ಮರಾಗಿ ಸತ್ತು ಹೋದ ಸುದ್ದಿ ಸಗರನಿಗೆ ಹೇಗೆ ಗೊತ್ತಾಗಬೇಕು? ನಾರದರು ಅದನ್ನು ಗಮನಿಸಿದರು. ನಾರದರು ನೇರವಾಗಿ ಹೋಗಿ ಸಾಗರಾಂತಿಗಮತ್ಯ ಆಗತ್ಯ ತಚ್ಚ ತಸ್ಮೈ ನಿವೇದಿತ, ಸಾಗರ ಮಹಾರಾಜನ ಹತ್ರ ಬಂದು ಇಷ್ಟಿಷ್ಟೆಲ್ಲ ಕಥೆ ಆಗಿದೆ ಎಂಬುದಾಗಿ, ನಿನ್ನ 60,000 ಜನ ಸುಟ್ಟು ಭಸ್ಮರಾಗಿದ್ದಾರೆ ಅಂತ ತಿಳಿಸಿಕೊಂಡ. ಷಷ್ಟಿಸ್ತಾತ ಸಹಸ್ರಾಣಿ ಪುತ್ರಾಣಾಂ ಅಮಿತೌಜಸಾನ್ ಕಪಿಲಂ ತೇಜ ಆಸಾದ್ಯ ಮತ್ಕೃತೆ ನಿಧನಂ ಗತಃ ತವ ಚಾಪಿ ಪಿತಾ ತಾತ ಪರಿತ್ಯಕ್ತೋ ಮಯಾ ನಘ ಧರ್ಮಂ ಸಂರಕ್ಷಮಾಣೇನ ಪೌರಾಣಾಂ ಹಿತಮಿಚ್ಛತಾ. ಆಗ ಅಂಶುಮಂತಂ ಸಮಾಹೂಯ ಈ ವಿಷಯ ತನ್ನ ಮಕ್ಕಳ ಸತ್ತ ಸುದ್ದಿಯನ್ನು ಕೇಳಿ ಅಂಶುಮಾನ್ ಎನ್ನುವಂಥ ಮೊಮ್ಮಗನನ್ನು ಕರೆದು ಧರ್ಮದ ರಕ್ಷಣೆಗಾಗಿ ಜಗತ್ತಿನ ಹಿತಕ್ಕಾಗಿ ಅವನನ್ನು ಕೂಡಿಸಿ ಪಟ್ಟಾಭಿಷೇಕವನ್ನು ಮಾಡಿದ. ಅಲ್ಲ, ಮಗನಿದ್ದಾಗ ಯಾಕೆ ಮೊಮ್ಮಗನಿಗೆ ಪಟ್ಟಾಭಿಷೇಕ ಅಂತಂದ್ರೆ ಮಗನ ಸುದ್ದಿಯನ್ನು ಕೇಳಿ ಆ ಮಗನನ್ನು ಹೊರಗೆ ಹಾಕಿ ಕಳಿಸಿಬಿಟ್ಟಿದ್ದ, ಆದ್ದರಿಂದಾಗಿ ಮೊಮ್ಮಗನಿಗೆ ಪಟ್ಟಾಭಿಷೇಕವನ್ನು ಮಾಡಿದ. ಅಂಶುಮಾನನಿಗೆ ಆಗ ಸಗರ ಮಹಾರಾಜ ಹೇಳಿದ, ನೀನು ಈಗ ಹೋಗಿ ಆ ಯಾವ ಋಷಿ ಇದ್ದಾರೆ ಅದರ ಪರಿಹಾರವೇನು ಹೋಗಿ ತಿಳಿದುಕೊಂಡು ಬಾ ಅಂತ ಕೊಟ್ಟು ಕಳಿಸಿದ. ಆಗ ಅಂಶುಮಾನ್ ಕುದುರೆಯನ್ನು ತೆಗೆದುಕೊಂಡು ಓಡ್ತಾ ಇರುವಾಗ ತತುತ್ ಏನೈವ ಮಾರ್ಗೇಣ, ಅವರೆಲ್ಲ ತೋಡಿಕೊಂಡು ಹೋಗಿದ್ರಲ್ಲ ಅದೇ ಮಾರ್ಗದಿಂದಲೇನೆ ಸಮುದ್ರದೊಳಗೆ ಪ್ರವೇಶವನ್ನು ಮಾಡಿದ. ಅಪಶ್ಯಚ್ಚ ಮಹಾತ್ಮಾನಂ ಕಪಿಲಂ ತುರಗಂಚತಂ ಸದೃಷ್ಟ್ವಾ ತೇಜಸೋ ರಾಶಿಂ ಪುರಾಣಂ ಋಷಿದತ್ತಂ. ಅಲ್ಲಿ ಕಪಿಲ ರೂಪಿಯಾದ ಭಗವಂತ, ಕುದುರೆ, ಈ ಭಸ್ಮ ಎಲ್ಲವನ್ನು ನೋಡಿದ. ಪ್ರಣಮ್ಯ ಶಿರಸ ಭೂಮೋ ಕಾರ್ಯಮಸ್ಮಿ ನಿವೇದಯತ, ಇವನು ಭಗವಂತ, ಕಪಿಲ ರೂಪಿಯಾದ ಭಗವಂತ ಎಂಬುದಾಗಿ ತಿಳಿದು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ, ಪ್ರದಕ್ಷಿಣೆಯನ್ನು ಹಾಕಿದ. ಸ್ವಾಮಿ, ನಮ್ಮ ಹಿರಿಯರಿಂದ ತಪ್ಪಾಗಿದೆ, ನಮ್ಮ ಕಕ್ಕಂದ್ರಿಂದ ತಪ್ಪಾಗಿದೆ, ಕ್ಷಮೆಯನ್ನು ಮಾಡಬೇಕು. ಸವೋವ್ರೇ ತುರಗಂ ತತ್ರ, 2 ವರಗಳನ್ನು ಬೇಡ್ತಾನೆ. ಸಂತುಷ್ಟನಾದ ಕಪಿಲ ರೂಪಿಯಾದ ಭಗವಂತ ಹೇಳ್ತಾನೆ, ಏನ್ ಬೇಕು ಕೇಳು ಅಂತ ಹೇಳಿದಾಗ 2 ವರಗಳನ್ನು ಕೇಳ್ತಾನೆ. ಸವೋವ್ರೇ ತುರಗಂ ತತ್ರ ಪ್ರಥಮಂ ಯಜ್ಞ ಕಾರಣಾತ್, ಯಜ್ಞ ಇಲ್ಲಿ ಅರ್ಧಕ್ಕೆ ನಿಂತಿದೆ, ಆ ಯಜ್ಞಕ್ಕಾಗಿ ಕುದುರೆ ಬೇಕು, ಆದ್ದರಿಂದಾಗಿ ಕುದುರೆಯನ್ನು ದಯಪಾಲಿಸು. ತಥಾಸ್ತು ಅಂತ. ದ್ವಿತೀಯಂ ಉದಕಂ ವವ್ರೇ ಪಿತॄಣಾಂ ಪವಾನೇಚ್ಛಯ
ಈ ಆಮೇಲೆ ಕೇಳಿದ ಈ ಈ 60,000 ಜನರು ಉದ್ಧಾರ ಹೇಗೆ ಅಂತಂದರೆ ಇಲ್ಲಿ ಗಂಗೆ ಬಂದು ಹರಿದರೆ ಉದ್ಧಾರವಾಗುತ್ತೆ, ಹಾಗಾದರೆ ಗಂಗೆ ಬರಬೇಕು, ಅದಕ್ಕೆ ಅನುಗ್ರಹವನ್ನು ಮಾಡು, ಸಮುದ್ರ ತುಂಬಬೇಕು, ಅದಕ್ಕಾಗಿ ಅನುಗ್ರಹವನ್ನು ಮಾಡು ಅಂತ ಹೇಳಿದಾಗ ಆಯಿತು ಅಂತ ಹೇಳಿ ವರವನ್ನು ಕೊಟ್ಟುವಾಗ ಕಪಿಲ ರೂಪಿಯಾದ ಭಗವಂತ ಒಂದು ಮಾತನ್ನು ಹೇಳ್ತಾನೆ. ಬಹಳ ಸುಂದರವಾದ ಮಾತು, ಬಹಳ ಅದ್ಭುತವಾದ ಮಾತು, ನಮಗೆಲ್ಲರಿಗೂ ಆದರ್ಶವಾದ ಮಾತು. ತ್ವಯಿ ಕ್ಷಮಾಚ ಧರ್ಮಶ್ಚ ಸತ್ಯಂಚಾಪಿ ಸುಪ್ರತಿಷ್ಠಿತಂ ತ್ವಯಾ ಕೃತಾರ್ಥ ಸಗರ ಪುತ್ರಾಂಶ್ಚ ತ್ವಯಾ ಪಿತ. ನಿನ್ನಲ್ಲಿ ಕ್ಷಮೆ ಇದೆ, ನಿನ್ನಲ್ಲಿ ಧರ್ಮವಿದೆ, ನಿನ್ನಲ್ಲಿ ಸತ್ಯವಿದೆ, ಆದ್ದರಿಂದಾಗಿ ನಿನ್ನಿಂದ ಈ ಸಗರನ ಮಕ್ಕಳೆಲ್ಲರಿಗೂ ಉದ್ಧಾರವಾಗತ್ತೆ. ಅಂದರೆ ಗುಣವಂತಿಕೆ ಎನ್ನುವುದೇನಿದೆ ಇದು ಜಗತ್ತಿನಲ್ಲಿ ಅತ್ಯಂತ ಪ್ರಧಾನವಾಗಿರುವಂತಹದ್ದು. ಸತ್ಯಂ, ಕ್ಷಮ, ಧರ್ಮ, ದಯ, ಆಮರ್ಶಂಸ್ಯ ಮೊದಲಾದ 100 ಗುಣಗಳನ್ನು ಶ್ರೀಮನ್ ಮಹಾಭಾರತ ಕಾಲಕಾಲಕ್ಕೆ ನಮಗೆ ತಿಳಿಸಿಕೊಡುತ್ತೆ. ಪ್ರತಿನಿತ್ಯವೂ ಬರುತ್ತೆ. ಮಹಾಭಾರತ ಒಬ್ಬ ವ್ಯಕ್ತಿಯನ್ನು ಅಳಿಯುವುದಕ್ಕೆ ಮಾನದಂಡಕ್ಕೆ ಇಟ್ಟುಕೊಂಡಂಥದ್ದು ಏನು ಅಂತಂದ್ರೆ ಅದು ಗುಣವಂತಿಕೆಯನ್ನೇ. ಅವನು ಎಷ್ಟು ಗುಣವಂತನಾಗಿದ್ದಾನೆ ಅಷ್ಟು ಉತ್ತಮನಾಗಿದ್ದಾನೆ, ಎಷ್ಟು ದೋಷಗಳಿವೆ ಅಷ್ಟು ನಿಕೃಷ್ಟನಾಗಿದ್ದಾನೆ, ಎಷ್ಟು ದುಷ್ಟರ ಸಹವಾಸವಿದೆ ಅಷ್ಟು ನಿಕೃಷ್ಟನಾಗಿದ್ದಾನೆ, ಎಷ್ಟು ಗುಣವಂತರ ಸಹವಾಸವಿದೆ ಅಷ್ಟು ಉತ್ತಮನಾಗಿದ್ದಾನೆ. ಮುಗಿದೋಯ್ತು. ಕೃಷ್ಣ ಇವನು ಸರ್ವೋತ್ತಮನಾದದ್ದು ಯಾಕೆ? ಗುಣವಂತಿಕೆಯಿಂದಲೇನೆ. ಸರ್ವಗುಣ ಸಂಪನ್ನನಾಗಿದ್ದಾನೆ, ಅದರಿಂದ ಸರ್ವೋತ್ತಮನಾಗಿದ್ದಾನೆ. ಕರ್ಣ ನಿಕೃಷ್ಟನಾದದ್ದು ಯಾಕೆ? ದುಷ್ಟರ ಸಹವಾಸವನ್ನು ಮಾಡಿದ್ದಾನೆ, ಅದರಿಂದಾಗಿ. ಹೀಗೆ ಮಹಾಭಾರತ ಗುಣದೋಷಗಳನ್ನು ಬಹಳ ಕೇರ್ಫುಲ್ ಆಗಿ ನಮಗೆ ವಿಂಗಡಣೆಯನ್ನು ಮಾಡ್ತಾ ಹೋಗುತ್ತೆ. ಇಲ್ಲೂ ಕೂಡ ಸ್ಪಷ್ಟವಾಗಿ ಹೇಳ್ತಾರೆ, ತ್ವಯಿ ಕ್ಷಮಾಚ ಧರ್ಮಶ್ಚ ಸತ್ಯಂ ಚಾಪಿ ಪ್ರತಿಷ್ಠಿತ. ನಿನ್ನಲ್ಲಿ ಕ್ಷಮ ಇದೆ, ಧರ್ಮವಿದೆ, ಸತ್ಯವಿದೆ, ಆದ್ದರಿಂದಾಗಿ ಇತ್ಯಾದಿ ಗುಣಗಳಿಂದ ನಿಮ್ಮ ಕಕ್ಕಂದರ ಉದ್ಧಾರವಾಗತ್ತೆ, ಹೋಗ ಅಂತ ಕೊಟ್ಟು ಕಳಿಸ್ತಾರೆ. ಹಯಂ ನಯಸ್ವ ಭದ್ರಂತೆ ಯಾಜ್ಞೀಯಂ ನರಪುಂಗವ. ಈ ಕುದುರೆಯನ್ನು ಒಯ್ ಅಂತ ಹೇಳಿದ. ಕುದುರೆ ತಂದ್ರು. ಸಜಾಸ್ವೇ ಹಯಮಾಚಷ್ಟ ಯಜ್ಞಮಾಟ ಮುಭಾಗತಂ ತಚ್ಛ್ರುತ್ವ ಸಗರೋ ರಾಜ ಪುತ್ರಜಂ ದುಃಖಮತ್ಯಜತ. ಆ ಕುದುರೆ ಬಂತು. ಕುದುರೆ ಬಂದ ಮೇಲೆ ವೈಭವದಿಂದ ಅಶ್ವಮೇಧ ಯಾಗವನ್ನು ಪೂರ್ಣಗೊಳಿಸಿ ಆದ ಮೇಲೆ ಅಂಶುಮಂತಂಚ ಸಂಪೂಜ್ಯ ಸಮಾಪಯತ ತಂ ಕೃತಂ. ಅಂಶುಮಾನನ್ನೇ ಮುಂದೆ ಮಾಡಿಕೊಂಡು ಸಮಗ್ರವಾದ ಯಜ್ಞವನ್ನು ಮಾಡಿ ಸಮಾಪ್ತ ಯಜ್ಞ ಸಗರಃ ದೇವೈ ಸರ್ವೈ ಸಭಾಜಿತಃ. ಆ ಯಜ್ಞಕ್ಕೆ ಬಂದ ದೇವತೆಗಳಿಂದ ಎಲ್ಲ ದೇವತೆಗಳಿಂದ ಸಭೆಯಲ್ಲಿರುವ ಎಲ್ಲರಿಂದಲೂ ಕೂಡ ಭಾರೀ ಸಂತೋಷ ಪಡಿಸಿದವನಾಗಿ ಪುತ್ರತ್ವೇ ಕಲ್ಪಯಾಮಾಸ. ಅಂಶುಮಾನ್ ಮೊಮ್ಮಗನಾದ ಅಂಶುಮನ್ನನ್ನು ಪುತ್ರನನ್ನಾಗಿ ತೆಗೆದುಕೊಂಡು ಮಗನನ್ನಾಗಿ ತೆಗೆದುಕೊಳ್ಳುವುದು ಇದೆ ಪ್ರಥಾ. ಆದ್ದರಿಂದ ಅವನನ್ನು ಸ್ವೀಕಾರವನ್ನು ಮಾಡಿ ಸಮುದ್ರಂ ವರುಣಾಲಯಂ ಪ್ರಶಾಸ್ಯ ಶುಚಿರಂ ಕಾಲಂ ರಾಜ್ಯೇ ರಾಜೀವಲೋಚನ. ಏನಂತಾರೆ, ಇನ್ನು ಸಮುದ್ರವನ್ನು ತುಂಬಬೇಕು, ನನ್ನ ಮಕ್ಕಳು ಉದ್ಧಾರವಾಗಬೇಕು ಅಂತ ವಿಚಾರವನ್ನು ಮಾಡಿ ಅಂಶುಮಾನನಿಗೆ ಪೌತ್ರೇ ಭಾರಂ ಸಮಾವೇಶ್ಯ ಜಗಾಮ ತ್ರಿದಿವಂ ತದ. ತಪಸ್ಸು ಮಾಡೋದಕ್ಕಾಗಿ ಹೊರಟ. ಅಂಶುಮಾನಪಿ ಧರ್ಮಾತ್ಮ ಮಹೀಂ ಸಾಗರ ಮೇಖಲಾಂ. ಸಾಗರದವರೆಗೆ ಇರುವಂತಹ ಸಮಗ್ರವಾದ ಭೂಮಿಯನ್ನು ಅಂಶುಮಾನ್ ಅತ್ಯಂತ ವೈಭವದಿಂದ ರಾಜ್ಯ ಮಾಡಿದ. ಸಗರ ಹೇಗೆ ರಾಜ್ಯವನ್ನು ಆಳ್ತಾ ಬಂದಿದ್ದ ಅದೇ ನಿಟ್ಟಿನೊಳಗೆ ಅದೇ ವೈಭವದಿಂದ ರಾಜ್ಯವನ್ನು ಆಳ್ತಾ ಇದ್ದಾನೆ. 10,000 ವರ್ಷಗಳವರೆಗೆ ರಾಜ್ಯವನ್ನು ಆಳಿದ ಸಗರ ಮಹಾರಾಜ. ಆಗ ವಿಷಯ ಬಂದು ಮುಟ್ಟಿತು. ಅಂಶುಮಾನ್ ರಾಜ ರಾಜ್ಯವನ್ನು ಆಳಿದ. ಆಗ ಅಂಶುಮಾನಿಗೆ ವಿಷಯ ಮುಟ್ಟಿತು, ಸಗರ ಮಹಾರಾಜ ಭೂಮಿಯನ್ನು ತ್ಯಾಗ ಮಾಡಿದ್ದಾನೆ, ಕಾಲವಾದ ಆಯಿತು ಅಂತ ಹೇಳಿ ತನ್ನ ಮಗನಾದ ದಿಲೀಪನಿಗೆ ಪಟ್ಟವನ್ನು ಕಟ್ಟಿ 10,000 ವರ್ಷ ರಾಜ್ಯ ಮಾಡಿದ್ದೇನೆ, ಭೋಗ ಮಾಡಿದ್ದೇನೆ, ಇನ್ನೇನಿದೆ ಅಂತ ಹೇಳಿದ. ರಾಜ್ಯವನ್ನು ಕಟ್ಟಿದ. ತಾನು ತಪಸ್ಸು ಮಾಡೋದಕ್ಕಾಗಿ ಹೋದ. 10,000 ವರ್ಷ ಅಂಶುಮಾನ್ ತಪಸ್ಸು ಮಾಡಿದ. ಆಮೇಲೆ ದಿಲೀಪನಿಗೆ ವಿಷಯ ಮುಟ್ಟಿತು. ಏನಂತೆ, ಅಂಶುಮಾನ್ ಇವತ್ತು ಇಲ್ಲ ಅಂತ ಸುದ್ದಿ ಮುಟ್ಟಿತು. ಆಗ ತನ್ನ ಮಗನಾದ ಭಗೀರಥ ಮಹಾರಾಜನಿಗೆ ಪಟ್ಟವನ್ನು ಕಟ್ಟಿ ದಿಲೀಪ ತಾನು ತಪಸ್ಸಿಗೆ ಹೋದ. ಹೋದವನೇ ಭಾರಿ ಸುದೀರ್ಘವಾದ ತಪಸ್ಸು ಮಾಡಿದ. ಅತ್ಯದ್ಭುತ ರೀತಿಯಿಂದ ತಪಸ್ಸು ಮಾಡಿದ 10,000 ವರ್ಷ. ಆಮೇಲೆ ದಿಲೀಪನು ತಾನು ಮರಣ ಹೊಂದಿದ. ಆಗ ಭಗೀರಥ ತಾನು ತಪಸ್ಸಿಗೆ ಬಂದ. ಭಗೀರಥ ಇದಕ್ಕಾದ ಸತ್ಯವಾಗ್ ಅನಸೂಯಕ. ಹೇಗಿದ್ದ ಭಗೀರಥ ಅಂದ್ರೆ ಸತ್ಯವಾಗ್ ಅನಸೂಯಕ, ಎಂದಿಗೂ ಅಸೂಯೆ ಪಡದೇ ಇರುವಂಥವನು, ಭಾರಿ ಉತ್ತಮನಾಗಿರ್ತಕ್ಕಂಥ ಮನುಷ್ಯ ಅವನು. ಯಾರನ್ನು ಹೇಳ್ತಾ ಇರಬೇಕಾದಕ್ಕೂ ಗುಣಗಳನ್ನೇ ಹೇಳ್ತಾರೆ.
ಸ್ವರಾಜ್ಯಂ ಸಚಿವೇನ್ಯಸ್ಯ ಹೃದಯೇನ ವಿದೂಯತ ಜಗಾಮ ಹಿಮವತ್ಪಾರ್ಷಂ ತಪಸ್ತಪ್ತು ನರೇಶ್ವರ. ತನ್ನ ಮಗನಿಗೆ ಪಟ್ಟವನ್ನು ಕಟ್ಟಿ ಭಗೀರಥ ತಾನು ತಪಸ್ಸಿಗೆ ಹೋದ. ಎಲ್ಲಿ? ಹಿಮವತ್ಪಾರ್ಷಂ ತಪಸ್ತಪ್ತು ನರೇಶ್ವರ, ಹಿಮವತ್ ಪರ್ವತಕ್ಕೆ ಹೋದ. ವತ್ಸರ ಸಹಸ್ರೇತು ಗತೆ ದಿವ್ಯೆ ಮಹಾನದಿ ದರ್ಶಯಾಮಾಸ ತಂ ಗಂಗಾ ತದಾ ಮೂರ್ತಿಮತಿ ಸ್ವಯಂ. ಆಗ ತಪಸ್ಸು ಮಾಡ್ತಾ ಇದ್ದಾನೆ. ಏನು ಘೋರವಾದ ತಪಸ್ಸು ಅಂದ್ರೆ 1000 ವರ್ಷಗಳು ಕಳಿತು. ಆಗ ಗಂಗೆ ಪ್ರತ್ಯಕ್ಷಳಾಗಿ ಕೇಳ್ತಾಳೆ. ಗಂಗೋವಾಚ ಕಿಮಿಚ್ಛಸಿ ಮಹಾರಾಜ ಮತ್ತ ಕಿಂಚ ದದಾನಿತೆ ತದ್ಬ್ರವೀಹಿ ನರಶ್ರೇಷ್ಠ ಕರಿಷ್ಯಾಮಿ ವಚಸ್ತವ. ಹೇ ಭಗೀರಥ, ನನ್ನಿಂದ ಏನು ಅಪೇಕ್ಷೆ ಪಡ್ತಾ ಇದ್ದಿ? ನಾನು ಏನು ಕೊಡಬೇಕು ನಿನಗೆ ಅದನ್ನು ಹೇಳು, ನಾನು ಎಲ್ಲವನ್ನು ಕೊಡ್ತೇನೆ ಅಂತ ಹೇಳಿದಾಗ ತದಾ ಭಗೀರಥೋ ರಾಜನ್ ಪ್ರಣಿಪತ್ಯ ಕೃತಾಂಜಲಿಯೇ. ಆಗ ಭಗೀರಥ ಮಹಾರಾಜ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಪಿತಾಮಹ ಮೇ ವರದೆ ಕಪಿಲೇನ ಮಹಾನದಿ. ಹೇ ವರಪ್ರದಲಾದ ಗಂಗೆ, ಕಪಿಲ ರೂಪಿಯಾದ ಭಗವಂತನಿಂದ ನನ್ನ ಪಿತಾಮಹಂದರು, ನನ್ನ ಹಿರಿಯರು ಏನಂತಾರೆ ಎಲ್ಲರೂ ಸುಟ್ಟು ಭಸ್ಮರಾಗಿದ್ದಾರೆ. 60,000 ಜನ, ಅವರನ್ನು ಉದ್ಧಾರ ಮಾಡೋದಕ್ಕಾಗಿ ನೀನು ಬರಬೇಕು. ಆದ್ದರಿಂದಾಗಿ ಬರ್ತೀಯಾ ಭೂಮಿಗೆ? ಅದೇ ರೀತಿಯಾಗಿ ಸಮುದ್ರವನ್ನು ತುಂಬಬೇಕಾಗಿದೆ, ಆದ್ದರಿಂದಾಗಿ ನೀನು ಬರ್ತೀಯಾ? ತೇಷಾಮೇವ ವಿನಷ್ಟಾನಾಂ ಸ್ವರ್ಗೇ ವಾಸೋ ನ ವಿದ್ಯತೆ. ಅವರ ಸುಟ್ಟು ಭಸ್ಮರಾಗಿ ಬಿದ್ದದರಿಂದಾಗಿ ಅವರು ಸ್ವರ್ಗದಲ್ಲೂ ಇಲ್ಲ, ಭೂಮಿಯಲ್ಲೂ ಇಲ್ಲ. ಬಹಳ ವಿಚಿತ್ರವಾದ ಪರಿಸ್ಥಿತಿ ಆಗಿದೆ. ಆದ್ದರಿಂದಾಗಿ ನೀನು ಬಾ ಸ್ವರ್ಗಂ ನಯ ಮಹಾಭಾಗೆ. ಪಿತೃವನ್ ಸಾಗರಾತ್ಮಜಾನ್ ಪಿತೃನ್ ಸಾಗರಾತ್ಮಜಾನ್. ಸಾಗರನ ಮಕ್ಕಳಾದ ನನ್ನ ಹಿರಿಯರಾಗಿರ್ತಕ್ಕಂಥ ಅವ್ರನ್ನೆಲ್ಲರನ್ನು ಸ್ವರ್ಗಕ್ಕೆ ಒಯ್ಯುವುದಕ್ಕಾಗಿ, ಸ್ವರ್ಗಕ್ಕೆ ಕಳಿಸುವುದಕ್ಕಾಗಿ ನೀನು ಬರಬೇಕಲ್ಲ ಅಂತ ಪ್ರಾರ್ಥನೆಯನ್ನು ಮಾಡಿದಾಗ ಆಯಿತು ಅಂತ ಹೇಳ್ತಾಳೆ. ಲೋಮಶೋ ವಾಚ ಏತಚ್ಛುತ್ವಾ ವಚೋ ರಾಜ್ಞೋ ಗಂಗಾ ಲೋಕ ನಮಸ್ಕೃತ ಭಗೀರಥಂ ಇದಂ ವಾಕ್ಯಂ ಸುಪ್ರೀತ ಸಮಭಾಷ್ಯದ ಕರಿಷ್ಯಾಮಿ ಮಹಾರಾಜ ವಚಸ್ತೇನ ಅತ್ರ ಸಂಶಯ. ಭಗೀರಥ, ನಿನ್ನ ಮಾತು ಕೇಳಿ ಸಂತೋಷವಾಗಿದೆ, ನಿನ್ನ ತಪಸ್ಸಿಗೆ ನಾನು ಮೆಚ್ಚಿದ್ದೇನೆ, ನೀನು ಕರೆದಿದ್ದೀಯ, ಅವಶ್ಯವಾಗಿ ನಾನು ಭೂಮಿಗೆ ಬರ್ತೇನೆ. ಆದರೆ ವೇಗಂತು ಮಮ ದುರ್ಧಾರ್ಯಂ ಪತಂತ್ಯಾಗ ಗನಾಚ್ಯುತಂ. ಸ್ವರ್ಗದಿಂದ ಕೆಳಗೆ ಬೀಳ್ತಾ ಇರುವಾಗ ನನ್ನ ವೇಗ ಅತ್ಯಂತ ಘೋರವಾದ ವೇಗ. ನಶಕ್ತ ಸ್ತ್ರೀಷು ಲೋಕೇಶು ಕಶ್ಚಿತ್ ಧಾರಯಿತು ನೃಪ. ನನ್ನನ್ನು ಧಾರಣ ಮಾಡೋದಕ್ಕೆ ಯಾರಿಗೂ ಸಾಮರ್ಥ್ಯವಿಲ್ಲ. ಹಾಗಾದ್ರೆ ಯಾರು ನಿನ್ನನ್ನು ಧಾರಣೆಯನ್ನು ಮಾಡ್ತಾರೆ ಅಂದರೆ ವಿಭುಧ ಶ್ರೇಷ್ಠರಾದ ರುದ್ರದೇವರು ಮಾತ್ರ ನನ್ನನ್ನು ಧಾರಣೆಯನ್ನು ಮಾಡಲಿಕ್ಕೆ ಸಾಧ್ಯವಿದೆ. ಆದ್ದರಿಂದಾಗಿ ರುದ್ರದೇವರನ್ನು ಕುರಿತು ತಪಸ್ಸು ಮಾಡು, ಸಂತೋಷಪಡಿಸು, ಅವರಿಂದ ವರವನ್ನು ಪಡಿ, ಅವರು ಬಂದು ನಿಲ್ಲಿ, ಅವರ ತಲೆ ಮೇಲೆ ನಾನು ಬರ್ತೇನೆ. ಇಲ್ಲೇ ಇದ್ರೆ ನಾನು ಪಾತಾಳಕ್ಕೆ ಹೋಗಿಬಿಡ್ತೇನೆ, ನನ್ನ ಕೈ ಸಿಗೋದೇ ಇಲ್ಲ ನಾನು ಅಂತ ಹೇಳಿದಾಗ ಸಕರಿಷ್ಯತಿ ತೇ ಕಾಮಂ ಪಿತೃಣಾಂ ಹಿತಕಾಮ್ಯಯ. ಪಿತೃಗಳನ್ನು ಸಂತೋಷಪಡಿಸುವುದಕ್ಕಾಗಿ ಅವಶ್ಯವಾಗಿ ನಾನು ಈ ಕಾರ್ಯವನ್ನು ಮಾಡ್ತೇನೆ ಅಂತ ಹೇಳಿ ಮತ್ತೆ 100 ವರ್ಷಗಳವರೆಗೆ ಕೈಲಾಸ ಪರ್ವತದಲ್ಲಿ, ಅಲ್ಲೇ ಹಿಮಾಲಯ ಬೆಟ್ಟದಿಂದ ಕೈಲಾಸ ಪರ್ವತಕ್ಕೆ ಹೋಗಿ ಸುದೀರ್ಘವಾದ ತಪಸ್ಸು ಮಾಡ್ತಾರೆ ಪುಣ್ಯಾತ್ಮ ಭಗೀರಥ ಮಹಾರಾಜ. ಸಂತುಷ್ಟರಾಗಿರ್ತಕ್ಕಂಥ ರುದ್ರದೇವರು ಕೇಳ್ತಾರೆ, ಏನೋ ಮಹಾರಾಯ, ಏನು ಬೇಕು ನನಗೆ? ಅನಗೃಹಾಚ್ಚ ವರಂ ತಸ್ಮಾತ್ ಗಂಗಾಯಾ ಧಾರಣೆ ನೃಪ ಸ್ವರ್ಗೇ ವಾಸಂ ಸಮುದ್ದಿಶ್ಯ ಪಿತೃಣಾಂ ಸ ನರೋತ್ತಮ. ಗಂಗೆ ಬರ್ತಾ ಇದ್ದಾಳೆ, ಆ ಗಂಗೆಯನ್ನು ಧಾರಣವನ್ನು ಮಾಡಿ ನೀವು ಭೂಮಿಗೆ ಇಳಿಸಿಕೊಟ್ರೆ ನನ್ನ 60,000 ಜನ ಪಿತೃಗಳ ಉದ್ಧಾರವಾಗತ್ತೆ. ಆದ್ದರಿಂದಾಗಿ ಬರ್ತೀರಾ ಅಂತ ರುದ್ರದೇವರಿಗೆ ಕೇಳಿದಾಗ ಅವಶ್ಯವಾಗಿ ರುದ್ರದೇವರು ಬರ್ತೇನೆ ಅಂತ ಹೇಳ್ತಾರೆ. ಹಾಗಾದರೆ ಗಂಗೆ ಹೇಗೆ ಬರ್ತಾಳೆ, ರುದ್ರದೇವರು ಹೇಗೆ ಗಂಗೆಯನ್ನು ಧಾರಣೆಯನ್ನು ಮಾಡ್ತಾರೆ, 60,000 ಜನ ಆ ಪಿತೃಗಳ ಉದ್ಧಾರ ಹೇಗಾಗತ್ತೆ ಅನ್ನೋದನ್ನೆಲ್ಲವನ್ನು ಕೂಡ ನಾಳೆಯ ದಿನ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಎಂಬುದಾಗಿ ತಿಳಿಸ್ತಾ ಇವತ್ತಿನ 4 ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಸ್ಸರತ ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರುನ್ಮಮ. ಶ್ರೀಕೃಷ್ಣಾರ್ಪಣಮಸ್ತು.